ನವ್ಯ ಸಾಹಿತ್ಯ ಇನ್ನೇನು ಅಂತ್ಯಗೊಳ್ತಾ ಇತ್ತು, ಅದನ್ನು ಸ್ಥಾನಪಲ್ಲಟ ಮಾಡಬೇಕು, ಇನ್ನು ಮುಂದೆ ಕನ್ನಡ ಸಾಹಿತ್ಯವನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂತಹ ಅಭಿಲಾಷೆ ಹೊಂದಿದ್ದಂತಹ ವ್ಯಕ್ತಿ ಕಲೆಗಾಗಿ ಕಲೆ ಅಲ್ಲ, ಬದಲಾಗಿ ಜೀವನಕ್ಕಾಗಿ ಕಲೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ, ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಸಾಹಿತ್ಯ ಲೋಕದ ದಿಗ್ಗಜರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಾಹಿತ್ಯ ಲೋಕದ ಹಲವು ದಿಗ್ಗಜರನ್ನ ಪರಿಚಯಿಸತಕ್ಕಂತಹ ಈ ಪ್ರಯತ್ನದಲ್ಲಿ ಇವತ್ತು ನಾವು ವಿಶಿಷ್ಟವಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಚಂಪಾ ಎಂಬ ಹೆಸರಿನಿಂದ ಅಂಕಿತದಿಂದ ಕಾವ್ಯನಾಮದಿಂದ ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂತಹ ಪಾಟೀಲ ಪುಟ್ಟಪ್ಪ ಅವರನ್ನ ಪರಿಚಯಿಸತಕ್ಕಂತಹ ಪ್ರಯತ್ನ. ಬನ್ನಿ ಹೆಚ್ಚು ತಡ ಮಾಡದೆ ಈ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಚಂಪಾ ಅಂದಾಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ನಾಟಕಕಾರ, ಲೇಖಕರು, ಕವಿ, ಹಾಗೆ ವಿಮರ್ಶಕ, ಪತ್ರಿಕಾ ಸಂಪಾದಕರು, ಹಾಗೆ ಸಾಮಾಜಿಕ ಬುದ್ಧಿಜೀವಿ ಹಾಗೂ ಸಾರ್ವಜನಿಕವಾಗಿ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದಂಥ ಕವಿ ನಮ್ಮ ಚಂಪಾ ಅವರು. ಪ್ರಮುಖವಾಗಿ ಹಲವು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದಂತಹ ಚಂಪಾ ಅವರು ತಮ್ಮದೇ ಆದ ವಿಶಿಷ್ಟ ವಿಜ್ಞಾನ ಹಾಗೆ ಸಾಹಿತ್ಯದಲ್ಲಿ ತಮ್ಮದೇ ಆದ ಹೊಸ ಹೊಸ ಚಿಂತನೆಗಳನ್ನು ಮೂಡಿಸುವುದರ ಮೂಲಕ ಜನಪ್ರಿಯರಾಗಿದ್ದಾರೆ. ಸಾಹಿತ್ಯ ಹಾಗೂ ಒಂದು ಸಂಪಾದನೆ, ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಗಾಗಿ ದುಡಿದ ಸಂಘಟಕರು, ನಾಟಕಕಾರರಾಗಿ ಹಾಗೂ ಸಮಗ್ರ ಒಂದು ಚಿತ್ರಣವನ್ನ ಹಾಗೆ ಸಾಮಾಜಿಕ ಸಂಗತಿಗಳ ಬಗ್ಗೆ ಮುಕ್ತವಾಗಿ ಮಾತನಾಡ್ತಕ್ಕಂತಹ ವ್ಯಕ್ತಿಯಾಗಿ ನಾವು ಚಂಪಾ ಅವರನ್ನ ಗುರುತಿಸ್ತೇವೆ. ಚಂಪಾ ಅವರು ಜನವರಿ 10, 2022ರಲ್ಲಿ ತಮ್ಮ 82ನೇ ವಯಸ್ಸಿನಲ್ಲಿ ನಮ್ಮ ಇಹಲೋಕವನ್ನು ತ್ಯಜಿಸ್ತಾರೆ. ಇವರ ಈ ಸಾಹಿತ್ಯ ಪಯಣವು ಸಾಕಷ್ಟು ಜನರಿಗೆ ಸ್ಫೂರ್ತಿಯ ಸೆಲೆಯಾಗಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೋಬಹುದು. ಕನ್ನಡ ಸಾಹಿತ್ಯದಲ್ಲಿ ಕ್ರಾಂತಿಕಾರಿ ಹೋರಾಟಗಾರರಾಗಿ, ಅಂದರೆ ಸಾಹಿತ್ಯವನ್ನು ಕೂಡ ಹೋರಾಟದ ಒಂದು ಸಾಧನವನ್ನಾಗಿ ಬಳಸ್ಕೋಬಹುದು ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಮೂಡಿಸಿಕೊಂಡಂತಹ ವ್ಯಕ್ತಿಯಾಗಿ ಕನ್ನಡ ಸಾಹಿತ್ಯದಲ್ಲಿ ಭಾಷಾಭಿಮಾನ ಅಂತಕ್ಕಂಥದ್ದು ಒಂದು ಕಡೆ ಆದರೆ, ಭಾಷೆ ಹಾಗೆ ಸಾಹಿತ್ಯ ಇವೆರಡನ್ನೂ ಕೂಡ ಒಬ್ಬ ವ್ಯಕ್ತಿಯ ಒಂದು ಅಸ್ತ್ರವಾಗಿ ಬಳಸ್ಕೋಬಹುದು ಅಂತಕ್ಕಂಥ ಕಲ್ಪನೆಯನ್ನು ಮೂಡಿಸಿದ್ದು. ಈ ಕುರಿತಂತೆ ಹಲವಾರು ಚಿಂತಕರು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ಹಾಗೆ ಚಂಪಾ ಅವರ ಬಗ್ಗೆ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳಿರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ನೆನಪು ಮಾಡ್ಕೋಬಹುದು. ನವ್ಯ ಕನ್ನಡ ಸಾಹಿತ್ಯದ ನಂತರ ಬಂದದ್ದು ಬಂಡಾಯ. ಈ ಬಂಡಾಯ ಸಾಹಿತ್ಯವನ್ನ ಮುನ್ನೆಲೆಗೆ ತಂದದ್ದು, ಹಾಗೆ ಈ ಸಾಹಿತ್ಯದ ಮೂಲಕವೂ ಕೂಡ ಕನ್ನಡ ಸಾಹಿತ್ಯವನ್ನ ಬೆಳಗಬಹುದು, ಹಾಗೆ ಸಾಮಾಜಿಕವಾಗಿ ಒಂದು ಹೋರಾಟವನ್ನ ಮಾಡಬಹುದು ಅಂತಕ್ಕಂತಹ ಸಾಮಾಜಿಕ ವಿಷಯಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು, ಹಾಗೆ ಆಗ್ತಾ ಇರತಕ್ಕಂತಹ ಅನ್ಯಾಯದ ಬಗ್ಗೆ ತೀವ್ರವಾಗಿ ಖಂಡಿಸಿ ಅದರ ಬಗ್ಗೆ ಲೇಖನಗಳನ್ನು ಬರೀತಕ್ಕಂಥದ್ದನ್ನು ಕೂಡ ನಮ್ಮ ಚಂಪಾ ಅವರು ಮಾಡ್ತಾರೆ. ಇನ್ನು ಅವರ ಒಂದು ಮಾತನ್ನು ಪ್ರಮುಖವಾಗಿ
ನಾವು ನೆನ್ಪಿಡ್ಕೋಬೇಕು. ಅದೇನಪ್ಪ ಅಂದರೆ ಸಾಹಿತ್ಯ ಕೇವಲ ಸೌಂದರ್ಯಕ್ಕಾಗಿ ಅಲ್ಲ, ಇದನ್ನು ಸಾಮಾಜಿಕ ಚಳುವಳಿಯಲ್ಲಿ ಒಂದು ಅನ್ಯಾಯದ ಧ್ವನಿಯಾಗಿಯೂ ಕೂಡ ಬಳಸಬಹುದು ಅಂತಕ್ಕಂತಹ ಅಭಿಪ್ರಾಯವನ್ನ ಚಂಪಾ ಅವರು ವ್ಯಕ್ತಪಡಿಸ್ತಾರೆ. ನೋಡಿ, ಚಂಪಾ ಅವರ ಬದ್ಧತೆ ಅಂತಕ್ಕಂಥದ್ದೇನು ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ಅರ್ಥ ಮಾಡ್ಕೋಬಹುದು. ಚಂದ್ರಶೇಖರ ಪಾಟೀಲ್ರ ಚಂಪಾ ಅಂತಕ್ಕಂತಹ ಈ ಕಾವ್ಯನಾಮ ಏನಿದೆ, ಇದು ಕೇವಲ ಒಂದು ಸಾಹಿತ್ಯದ ದೃಷ್ಟಿಕೋನ ಅಲ್ಲ, ಬದಲಾಗಿ ಅವರ ಹೋರಾಟದ ಪ್ರತಿಫಲವಾಗಿ ಇದು ಮೂಡಿ ಬಂದಿರತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇಂತಹ ಸಾಹಿತ್ಯದ ಒಂದು ಅಮೂಲ್ಯ ರತ್ನ ನಮ್ಮೆಲ್ಲರನ್ನ ಅಗಲಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬೇಸರನೇ ಅಂತಲೇ ಹೇಳ್ಬೋದು. ಇನ್ನು ಇದರ ಪರಿಣಾಮವಾಗಿ ಏನಾಯ್ತಪ್ಪ ಅಂದರೆ, ಪ್ರಮುಖವಾಗಿ ನಾವು ನೆನಪು ಮಾಡ್ಕೋಬೋದಂಥ ವಿಷಯ ಬಂಡಾಯ ಸಾಹಿತ್ಯ ಅಂತಕ್ಕಂಥದ್ದೇನಿದೆ. ಈ ಸಾಹಿತ್ಯದಲ್ಲಿ ಹಲವಾರು ಬದಲಾವಣೆಗಳಾದವು. ಹಾಗೆ ಸಂಗೀತ, ಸಾಹಿತ್ಯ, ಹಾಗೆ ಚಿತ್ರಗಳು, ಹಾಗೆ ಮತ್ತಷ್ಟು ಕ್ಷೇತ್ರಗಳಿಗೆ ಇವರ ಒಂದು ಕೃತಿಗಳು ತಲುಪೋದಕ್ಕೆ ಸಾಧ್ಯ ಆಯಿತು. ಸಾಮಾಜಿಕ ಸಂಗತಿಗಳು, ಆರ್ಥಿಕ ಸಂಗತಿಗಳು, ಅನ್ಯಾಯಗಳು ಇವೆಲ್ಲದಕ್ಕೂ ಕೂಡ ಒಂದು ಧ್ವನಿಯಾಗಿ ನಿಂತದ್ದು ನಮ್ಮ ಚಂಪಾ ಅವರು. ಇನ್ನು ಇವರು 1939 ಜೂನ್ 18ರಂದು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮೊಬ್ಬೆ ಅಂತಕ್ಕಂತಹ ಸ್ಥಳದಲ್ಲಿ ಜನ್ಮ ತಾಳ್ತಾರೆ. ಅವರ ಪೋಷಕರು ಬಸವರಾಜ ಮುರೇಗೌಡ ಮತ್ತು ಗೆರಿಯವ್ವ. ಇನ್ನು ಇವರ ಬಾಲ್ಯ ಜೀವನದಲ್ಲಿಯೂ ಕೂಡ ಸಾಕಷ್ಟು ಒಂದು ಹೋರಾಟ, ಪ್ರತಿಫಲ, ಹಾಗೆ ಸಾಕಷ್ಟು ಆಧ್ಯಾತ್ಮಿಕ ಚಿಂತನೆಗಳ ಮೂಲಕ ಬಾಲ್ಯವನ್ನು ಕಳೆದುದರ ಪರಿಣಾಮವಾಗಿ ಇವರನ್ನು ಸಾಹಿತ್ಯದಲ್ಲಿ ವಿಶೇಷವಾಗಿ ಬಂಡಾಯ ಸಾಹಿತ್ಯ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡೋದಕ್ಕೆ ಅಥವಾ ಆ ಒಂದು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದಕ್ಕೆ ಒಂದು ಸಹಕಾರಿಯಾಯಿತು. ಇನ್ನು ಇವರು ಹಾವೇರಿಯಲ್ಲಿ ಹಾಗೆ ಕರ್ನಾಟಕ ಕಾಲೇಜು 1960ರಲ್ಲಿ ಇವರು ಪ್ರಮುಖವಾಗಿ ಕಾಲೇಜು ಅಂದರೆ BA ಪದವಿಯನ್ನು ಪೂರ್ಣಗೊಳಿಸ್ತಾರೆ. ಇನ್ನು 1962ರಲ್ಲಿ ಕರ್ನಾಟಕ ಇದು MA ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ಇನ್ನು ಇವರು ಹಲವಾರು ಭಾಷಾಶಾಸ್ತ್ರದಲ್ಲಿ ಹಾಗೆ ಸಾಕಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಭಾಷಾಶಾಸ್ತ್ರದ ಬಗ್ಗೆ ಹಾಗೂ ಆಂಗ್ಲ ಭಾಷೆಯ ಬಗ್ಗೆಯೂ ಕೂಡ ಸಾಕಷ್ಟು ಅಧ್ಯಯನ ವಿದ್ಯಾರ್ಥಿಯಾಗಿ ಯೂನಿವರ್ಸಿಟಿಯಲ್ಲಿ ಸಾಕಷ್ಟು ಹೆಸರು ಗಳಿಸಿದಂಥ ವ್ಯಕ್ತಿಯಾಗಿ ಬದುಕಿದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಇವರ ಭಾಷಾಶಾಸ್ತ್ರ ಅಂತಕ್ಕಂಥದ್ದೇನಿದೆ, ಇದು ಕರ್ನಾಟಕದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಶೈಲಿಯ ಹಾಡು ಭಾಷೆಯನ್ನು ಬಳಸ್ತಕ್ಕಂಥ ಪ್ರಯತ್ನ ಇವರ ಈ ಭಾಷಾಶಾಸ್ತ್ರದಿಂದ ಕೇವಲ ಆಂಗ್ಲ ಭಾಷೆಯಲ್ಲಿ ಅಷ್ಟೇ ಅಲ್ಲದೆ, ಆಂಗ್ಲ ಭಾಷೆಯ ಬೋಧನಾ ಅಧ್ಯಾಪಕರಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಶೈಲಿಯ ಒಂದು ಹಾಡುಗಳನ್ನು ರಚನೆ ಮಾಡ್ತಕ್ಕಂಥದ್ದು, ಹಾಗೆ ಸಾಹಿತ್ಯವನ್ನು ರಚನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಪಾಟೀಲ ಪುಟ್ಟಪ್ಪ ಅವರು ಮಾಡ್ತಾರೆ. ಇನ್ನು ಇವರು ಭಾಷಾಶಾಸ್ತ್ರದ ಆಳವಾದ ಅಧ್ಯಯನದ ಪರಿಣಾಮವಾಗಿ ನಾಟಕ ಹಾಗೂ ಕಾವ್ಯದಲ್ಲಿ ಆಡು ಭಾಷೆಯನ್ನು ಹೇಗೆ ಬಳಸಬೇಕು ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಕಂಡುಕೊಳ್ಳೋದಕ್ಕೂ ಕೂಡ ಸಹಕಾರಿಯಾಯಿತು. ಇನ್ನು 1969ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಇವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಇನ್ನು ಇವರ ತಮ್ಮ ವೃತ್ತಿಯ ಕೊನೆಯವರೆಗೂ ಕೂಡ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿಯೇ ಮುಂದುವರೆದರು. ನಂತರದಲ್ಲಿ ಸಂಕ್ರಮಣ ಅಂತಕ್ಕಂತಹ ಪತ್ರಿಕೆಯ ಮೂಲಕ ಇವರು ತಮ್ಮ ಬಂಡಾಯದ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಈ ಬಂಡಾಯದಿಂದಾಗಿ ಸಾಕಷ್ಟು ಜನರಿಗೆ ಅಚ್ಚರಿ ಕೂಡ ಆಗತ್ತೆ. ಯಾಕಪ್ಪ ಅಂದರೆ ಇಂಗ್ಲಿಷ್ ಭಾಷೆಯ ಒಂದು ಹಿಡಿತದಲ್ಲಿದ್ದಂತಹ ವ್ಯಕ್ತಿ ತಕ್ಷಣ ಕನ್ನಡಕ್ಕೆ ತಮ್ಮ ಒಂದು ಸಂಕ್ರಮಣ ಅಂತಕ್ಕಂತಹ ಪತ್ರಿಕೆಯಿಂದ
ಜನಪ್ರಿಯವಾದದ್ದನ್ನ ನಾವಿಲ್ಲಿ ಪ್ರಮುಖವಾಗಿ ನೆನಪು ಮಾಡ್ಕೋಬಹುದು. ಈ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಹೊಸ ಒಂದು ಮುನ್ನುಡಿ ಪ್ರಾರಂಭವಾಯಿತು. 1970ರ ದಶಕದಲ್ಲಿ ಇವರು ಪ್ರಮುಖವಾಗಿ ಬಂಡಾಯ ಚಳುವಳಿಯನ್ನ ಪ್ರಾರಂಭ ಮಾಡತಕ್ಕಂತಹ ನಾಯಕರಿಗೆ ಒಂದು ಸ್ಫೂರ್ತಿಯ ಸೆಲೆಯಾದರು. ಹಾಗಾದ್ರೆ ಸಂಕ್ರಮಣದ ವಿಶೇಷತೆ ಏನು ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಮತ್ತಿತರ ಹಲವರು ಸೇರಿ ಸಾಹಿತ್ಯಿಕ ಮಾಸಪತ್ರಿಕೆ ಸಂಕ್ರಮಣನ ಪ್ರಾರಂಭ ಮಾಡ್ತಾರೆ. ಈ ಸಂಕ್ರಮಣದಿಂದ ಇವರ ಸಾಹಿತ್ಯದ ಸೇತುವೆ ಪ್ರಾರಂಭವಾಗುತ್ತದೆ. ಈ ಮಾಸಪತ್ರಿಕೆ ಏನಿದೆ ಇದು ನವ್ಯ ಸಾಹಿತ್ಯ ಇನ್ನೇನು ಕೊನೆಗೊಳ್ತಕ್ಕಂಥ ಸನ್ನಿವೇಶ ಬಂದಿತ್ತು. ಆ ಸಂದರ್ಭದಲ್ಲಿ ಇವರ ಈ ಪತ್ರಿಕೆ ಪ್ರಾರಂಭವಾಯಿತು. ಸುಮಾರು 50ಕ್ಕೂ ಹೆಚ್ಚು ವರ್ಷಗಳ ಕಾಲ ನಿರಂತರವಾಗಿ ಮಾಸಪತ್ರಿಕೆಯಾಗಿ ಇದು ಪ್ರಕಟಗೊಳ್ಳುವುದರ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಹೊಸ ಮುನ್ನುಡಿಯನ್ನು ಬರೆದಂತಹ ಕವಿಯಾಗಿ ಚಂಪಾ ಅವರು ಗುರುತಿಸಿಕೊಳ್ತಾರೆ. ಈ ಮೂಲಕ ಇವರು ಪ್ರಮುಖವಾಗಿ ಮಾಡಿದ್ದೇನಪ್ಪ ಅಂದರೆ ಯುವಕರು ಕೂಡ ಸಾಹಿತ್ಯ ಲೋಕಕ್ಕೆ ಬರಬೇಕು, ಹಾಗೆ ತಮ್ಮ ಚರ್ಚೆಗಳನ್ನ ವೇದಿಕೆಯಾಗಿ ಅಂದರೆ ಈ ಪತ್ರಿಕೆಯಲ್ಲಿ ಚರ್ಚೆಗೂ ಕೂಡ ವೇದಿಕೆಯನ್ನು ಕಲ್ಪಿಸಿಕೊಟ್ರು. ಸುಮಾರು 50 ವರ್ಷಕ್ಕೂ ಹೆಚ್ಚು ಕಾಲ ಈ ಪತ್ರಿಕೆಯನ್ನು ನಡೆಸ್ತಕ್ಕಂತಹ ಅವರ ಬದ್ಧತೆಯನ್ನ ನಾವಿಲ್ಲಿ ಪ್ರಮುಖವಾಗಿ ನೆನಪು ಮಾಡ್ಕೋಬಹುದು. ಯಾಕಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಅಂದಾಗ ಅಲ್ಲಿ ಸಾಕಷ್ಟು ನೋವಿರುತ್ತೆ, ಸಂಕಟ ಇರುತ್ತೆ, ಎಲ್ಲ ಇರುತ್ತೆ. ಅದರ ಮಧ್ಯೆ ಒಂದು ಯುವ ಪೀಳಿಗೆಯನ್ನ ಸಾಹಿತ್ಯಕ್ಕೆ ತರಬೇಕು, ಕೇವಲ ನವೆಂಬರ್ ಕ್ರಾಂತಿ ಆಗಬಾರ್ದು ಅಂತಕ್ಕಂಥದ್ದು. ನವೆಂಬರ್ ತಿಂಗಳು ಬಂತು ಅಂದ್ರೆ ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥದ್ದು ಮಾತ್ರ ಪ್ರತಿಯೊಬ್ಬರು ನೆನಪಾಗಬಾರ್ದು. ಪ್ರತಿನಿತ್ಯ ಕನ್ನಡ ಆಗಬೇಕು, ಹಾಗೆ ಚರ್ಚೆಗಳು ರೂಪುಗೊಳ್ಳಬೇಕು. ಒಬ್ಬ ವ್ಯಕ್ತಿ ತನ್ನನಿಸಿದ್ದನ್ನ ಮುಕ್ತವಾಗಿ ಹಂಚ್ಕೋಬೇಕು ಅಂತಕ್ಕಂತಹ ಅಭಿಲಾಷೆ ಹೊಂದಿದ್ದಂತಹ ವ್ಯಕ್ತಿ ಚಂಪಾ ಅವರು. ನವ್ಯ ಸಾಹಿತ್ಯ ಇನ್ನೇನು ಅಂತ್ಯಗೊಳ್ತಾ ಇತ್ತು, ಅದನ್ನ ಸ್ಥಾನ ಪಲ್ಲಟ ಮಾಡಬೇಕು, ಇನ್ನು ಮುಂದೆ ಕನ್ನಡ ಸಾಹಿತ್ಯವನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂತಹ ಅಭಿಲಾಷೆ ಹೊಂದಿದ್ದಂತಹ ವ್ಯಕ್ತಿ ಕಲೆಗಾಗಿ ಕಲೆ ಅಲ್ಲ, ಬದಲಾಗಿ ಜೀವನಕ್ಕಾಗಿ ಕಲೆ ಅನ್ನೋದನ್ನ ರೂಪಿಸ್ಕೊಟ್ರು. ಅಂದ್ರೆ ಕಲೆಗಾಗಿ ಕಲೆಯನ್ನ ಕಲಿಬಾರದು, ನಾವು ನಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ನಾವು ಕಲೆಯನ್ನ ಕಲ್ತ್ಕೋಬೇಕು, ಹಾಗೆ ಕಲೆಯಿಂದ ನಮ್ಮ ಜೀವನ ರೂಪುಗೊಳ್ಳಬೇಕು ಅಂತಕ್ಕಂತಹ ಅಭಿಲಾಷೆ ಚಂಪಾ ಅವರದಾಗಿತ್ತು. ಇನ್ನು ಇವರು ಕೇವಲ ಸಾಹಿತ್ಯವನ್ನು ಪ್ರಾರಂಭ ಮಾಡಲಿಲ್ಲ, ಬದಲಾಗಿ ಎಲ್ಲರಿಗೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಟ್ರು. ಯಾಕಂದ್ರೆ ಮಹಿಳೆಯರು, ದಲಿತರು, ಹಾಗೆ ಧ್ವನಿ ಇಲ್ಲದವರು, ಅಂದ್ರೆ ಯಾರಿಗೂ ಹೆದರ್ಬೇಕಂತ ಅವಶ್ಯಕತೆ ಇಲ್ಲ, ನಮ್ಮ ಅನುಭವವನ್ನ ನಾವು ಸಾಹಿತ್ಯದ ಮೂಲಕ ಹಂಚ್ಕೋಬಹುದು ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಮೂಡಿಸಿದ್ದು ಡಾಕ್ಟರ್ ಚಂಪಾ ಅವರು. ಚಂಪಾ ಅವರ ಈ ಪ್ರಯತ್ನದ ಪರಿಣಾಮವಾಗಿ ಎಲ್ರಿಗೂ ಕೂಡ ಸಾಹಿತ್ಯ ಲೋಕದಲ್ಲಿ ಅವಕಾಶ ಸಿಕ್ತು. ಸಾಹಿತ್ಯ ಅಂತಕ್ಕಂಥದ್ದೇನಿದೆ ಇದು ಕೇವಲ ಒಬ್ಬರ ಸೊತ್ತಲ್ಲ, ಎಲ್ಲರ ಸೊತ್ತು ಅನ್ನೋದನ್ನ ಇವರು ಸಂಕ್ರಮಣ ಅಂತಕ್ಕಂತಹ ಮಾಸಪತ್ರಿಕೆಯ ಮೂಲಕ ತೋರಿಸ್ಕೊಟ್ರು. ಯುವ ಸಂಘಟನೆಯನ್ನ ರೂಪಿಸಬೇಕು, ಯುವಕರು ಒಂದಾಗಬೇಕು, ಹಾಗೆ ಸಂಘಟಕರಾಗಬೇಕು, ಹಾಗೆ ಅವರಲ್ಲಿ ಒಬ್ಬ ನಾಯಕ ಹುಟ್ಕೋಬೇಕು ಅಂತಕ್ಕಂಥದ್ದು ಚಂಪಾ ಅವರ ಅಭಿಲಾಷೆಯಾಗಿತ್ತು. ಇನ್ನು ಚಂಪಾ ಅವರು ಕೇವಲ ಕನ್ನಡ ಸಾಹಿತ್ಯವನ್ನ ಕೇವಲ ಒಂದು ಸಾಹಿತ್ಯ ಪ್ರಕಾರವಾಗಿ ನೋಡಲಿಲ್ಲ, ಬದಲಾಗಿ ಕಾಲಕಾಲಕ್ಕೆ ಜನರ ವ್ಯವಸ್ಥೆಯನ್ನ ಬದಲಾಯಿಸ್ತಕ್ಕಂತಹ ಒಂದು ವ್ಯವಸ್ಥೆಯಾಗಿ ಕನ್ನಡ ಸಾಹಿತ್ಯವನ್ನ ನೋಡಿದ್ರು. ಇದರ ಪರಿಣಾಮವಾಗಿ ಏನಾಯ್ತಪ್ಪ ಅಂದ್ರೆ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು ಎಲ್ಲೆಡೆ ಹರಡೋದಕ್ಕೆ ಪ್ರಾರಂಭವಾಯಿತು. ಹಾಗೆ ಕನ್ನಡ ಸಾಹಿತ್ಯ ಅಂದ್ರೇನು ಅನ್ನೋದು ಇಡೀ ಜಗತ್ತಿಗೆ ಅರ್ಥ ಆಗುವಂತಹ ಪ್ರಯತ್ನ ಈ ಮೂಲಕ ಸಾಧ್ಯವಾಯಿತು. ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಪ್ರಮುಖವಾಗಿ ಅವ್ರು ಹೇಳಿದ ಮಾತು ಖಡ್ಗವಾಗಲಿ ಕಾವ್ಯ ಅಂತಕ್ಕಂಥದ್ದು ಇವರ ಧ್ಯೇಯ ವಾಕ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಮೂಲಕ ಖಡ್ಗವನ್ನ ತಗೊಂಡು ಮಚ್ಚನ ತಗೊಂಡು ನಾವು ಹೊಡೆದಾಡಬೇಕಾಗಿಲ್ಲ, ಖಡ್ಗವಾಗಲಿ ಕಾವ್ಯ ಅಂತಕ್ಕಂಥ ಈ ಕಾವ್ಯದಿಂದನೇ
ನಾವು ಜನರನ್ನ ಎಚ್ಚರಿಸಬಹುದು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದ್ದು ಚಂಪಾ ಅವರು. ಈಗ ಇನ್ನು ಇವರ ಕಾವ್ಯ ಪ್ರಕಾರ ಹೇಗಿತ್ತಪ್ಪ ಅಂದ್ರೆ ಎಲ್ಲವನ್ನು ಕೂಡ ಮೀರಿದಂತಹ ಸಾಹಿತ್ಯ. ಅಂದ್ರೆ ಅದು ಭಾವಗೀತೆಯಾಗಿತ್ತು. ಅದಷ್ಟೇ ಅಲ್ಲದೆ ವಿಡಂಬನೆ, ಹಾಸ್ಯ, ಸಾಮಾಜಿಕ ಪ್ರಜ್ಞೆ ಇವೆಲ್ಲವನ್ನು ಕೂಡ ಮೂಡಿಸಿಕೊಂಡಂತಹ ಸಾಹಿತ್ಯ ಇವರದಾಗಿತ್ತು. ಅಂದ್ರೆ ಇವರು ನೋವಾಗ್ತಿರ್ಲಿಲ್ಲ. ಇವರು ಹೇಳಿದಂತಹ ಮಾತುಗಳು ಯಾರಿಗೂ ಕೂಡ ನೋವಾಗ್ತಿರ್ಲಿಲ್ಲ. ಹಾಗೆ ಗ್ರಾಮೀಣ ಭಾಷೆಯನ್ನ ಬಳಸ್ತಕ್ಕಂಥದ್ದು, ವಿಶೇಷವಾಗಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಇವರ ಭಾವಗೀತೆಗಳಿರಬಹುದು. ಹಾಗೆ ಇವರ ಸಾಹಿತ್ಯ ಪ್ರಕಾರಗಳು ಯಾವುದೇ ಇರಬಹುದು, ಅದು ಇವರ ಬೆನ್ನೆಲುಬಾಗಿ ಹಾಗೆ ಜನರ ಮೆಚ್ಚುಗೆಯಾಗಿ ನಿಂತದ್ದನ್ನು ನಾವು ಪ್ರಮುಖವಾಗಿ ನೆನಪು ಮಾಡ್ಕೋಬಹುದು. ಇದು ಏನು ಗೊತ್ತಪ್ಪ ಅಂದ್ರೆ ಜನಮೆಚ್ಚುಗೆ ಗಳಿಸೋದಷ್ಟೇ ಅಲ್ಲದೆ ಪ್ರಮುಖವಾಗಿ ಯಾವುದೇ ಸಾಮಾಜಿಕ ಗಂಭೀರ ವಿಷಯಗಳನ್ನು ಜನಪ್ರಿಯ ಆಗೋದ್ರ ಜೊತೆಗೆ ಪರಿಣಾಮಕಾರಿಯಾಗೋದ್ರ ಜೊತೆಗೆ ಇವರ ಪ್ರಮುಖವಾಗಿ ತಮ್ಮನ್ನು ತಾವೇ ಭಾಷಾಶಾಸ್ತ್ರಜ್ಞ ಅಂತಕ್ಕಂತಹ ಬಿರುದನ್ನ ತಮಗೆ ತಾವೇ ಕೊಟ್ಕೊಂಡಿದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು. ಇವರು ನವ್ಯ ಶೈಲಿಯನ್ನ ಹಾಗೆ ಉಳಿಸ್ಕೊಂಡು ಬಂಡಾಯದ ಒಂದು ವ್ಯವಸ್ಥೆಯನ್ನ ಸಾಹಿತ್ಯದಲ್ಲಿ ತಂದರು. ಅಂದ್ರೆ ನವ್ಯ ಸಾಹಿತ್ಯವನ್ನ ಸಂಪೂರ್ಣವಾಗಿ ಬಿಡ್ಲಿಲ್ಲ, ಬದಲಾಗಿ ಅದನ್ನ ಅಲ್ಲೇ ಉಳಿಸ್ಕೊಂಡ್ರು. ಉದಾಹರಣೆಯಾಗಿ ಮಧ್ಯಬಿಂದು ಅಂತಕ್ಕಂತಹ ಕೃತಿಯನ್ನ ನಾವು ಗಮನಿಸಬಹುದು. ಈ ಕೃತಿಯಲ್ಲಿ ಸಾಕಷ್ಟು ಹಾಸ್ಯನೂ ಇದೆ, ಹಾಗೆ ಸಾಮಾಜಿಕ ಪ್ರಜ್ಞೆ ಇದೆ. ನವ್ಯ ಸಾಹಿತ್ಯದ ಕೆಲವು ಭಾಗಗಳು ಕೂಡ ಇದರಲ್ಲಿದೆ. ಇದನ್ನು ಕೂಡ ನಾವು ಗಮನಿಸಬಹುದು. ಇನ್ನು ಇವರ ಸಾಹಿತ್ಯ ಪ್ರಕಾರಗಳಲ್ಲಿ ಕವನ ಸಂಕಲನಗಳು ಕೂಡ ಸಾಕಷ್ಟು ಧ್ವನಿ ಮಾಡಿದ್ದನ್ನು ಗಮನಿಸ್ತೇವೆ. ಅದರಲ್ಲಿ ಪ್ರಮುಖವಾಗಿ ಮಧ್ಯಬಿಂದು ಅಂತಕ್ಕಂತಹ ಕೃತಿಯಲ್ಲಿ ಸುಮಾರು 19 ಕವನಗಳು ಇರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಹಾಗೆ ಬಾನುಲಿ, ಹೊಂಗನಸ ಹಡಗು, ಹಾಗೆ ಗಾಂಧಿ ಸ್ಮರಣೆ. ಇದಿಷ್ಟೇ ಅಲ್ಲದೆ ಅವರು ಇಂಗ್ಲಿಷ್ ಸಾಹಿತ್ಯದಲ್ಲಿಯೂ ಕೂಡ ತಮ್ಮ ಕವನ ಸಂಕಲನಗಳನ್ನ ಬರೆದಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತೇವೆ. ಇನ್ನು ಇವರ ಪ್ರಮುಖ ಗುರಿ ಏನಪ್ಪಾ ಅಂದ್ರೆ ಕನ್ನಡ ಸಾಹಿತ್ಯವನ್ನ ಜನರ ಹತ್ರ ತರಬೇಕು ಅಂದ್ರೆ ಪ್ರಾದೇಶಿಕ ಭಾಷೆಗೆ ಒತ್ತು ಕೊಡಬೇಕು. ಅಂದ್ರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾತನಾಡ್ತಕ್ಕಂಥದ್ದು ನಿಮ್ಗೆಲ್ಲರೂ ಗೊತ್ತಿದೆ, ಏನ್ಲೇ ತಮ್ಯ ಅಂತಾರೆ. ಸೊ ಆ ರೀತಿ ಒಂದು ರೀತಿಯ ಹಾಸ್ಯ ಇರ್ಬೋದು, ಹಾಗೆ ವಿಡಂಬನೆ ಇರಬಹುದು, ಇವೆಲ್ಲದಕ್ಕೂ ಕೂಡ ಒಂದು ದಾರಿಯನ್ನು ಕಲ್ಪಿಸಿಕೊಡಬೇಕು. ಹಾಗೆ ಜನರ ಹತ್ರಕ್ಕೆ ನಾವು ಸಾಹಿತ್ಯವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂತಹ ಮನಸ್ಸು ಮಾಡಿದಂತಹ ವ್ಯಕ್ತಿ ಚಂಪಾ ಅವರು. ಇನ್ನು ನಾಟಕ ಕ್ಷೇತ್ರ ಹಾಗೂ ರಂಗಭೂಮಿಯನ್ನ ಗಮನಿಸಿದಾಗ ಚಂಪಾ ಅವರ ನಾಟಕ ಕಡಿಮೆ ಇರಬಹುದು, ಆದ್ರೆ ಅವರ ಸಾಮಾಜಿಕ ಪ್ರಜ್ಞೆ ಅಂತಕ್ಕಂಥದ್ದೇನಿದೆ ಇದಿಷ್ಟೇ ಅಲ್ಲದೆ ಹಾಸ್ಯ, ಜನರನ್ನು ರಂಜಿಸಬೇಕು ಅಂತಕ್ಕಂಥ ಪ್ರಯತ್ನ, ಇವೆಲ್ಲವನ್ನ ಗಮನಿಸಿದಾಗ ಕನ್ನಡ ಸಾಹಿತ್ಯದಲ್ಲಿಯೂ ಕೂಡ ಅಂದ್ರೆ ವಿಶೇಷವಾಗಿ ರಂಗಭೂಮಿ ಕ್ಷೇತ್ರದಲ್ಲಿಯೂ ಕೂಡ ಚಂಪಾ ಅವರು ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಇನ್ನು ಇಲ್ಲಿ ಅಸಂಬದ್ಧ ಸನ್ನಿವೇಶವನ್ನು ಬಳಸಿದಂತಹ ಪ್ರಮುಖ ಕಲಾವಿದರಲ್ಲಿ ಚಂಪಾ ಅವರು ಕೂಡ ಒಬ್ಬರು. ಅಂದ್ರೆ ರಾಜಕೀಯವಾಗಿರಬಹುದು, ಸಾಮಾಜಿಕವಾಗಿರಬಹುದು, ಅಸಂಬದ್ಧವಾಗಿ ನಡೀತಾ ಇರತಕ್ಕಂತಹ ಚಟುವಟಿಕೆಗಳ ಬಗ್ಗೆ ಸಮಗ್ರವಾಗಿ ಬೆಳಕು ಚೆಲ್ಲತಕ್ಕಂಥ ಪ್ರಯತ್ನ ಚಂಪಾ ಅವರದಾಗಿತ್ತು. ಇನ್ನು ಅವರ ಪ್ರಮುಖ ನಾಟಕಗಳನ್ನು ನೋಡೋದಾದ್ರೆ ಅಪ್ಪ 1969, ಇನ್ನು ಗುರುತಿನವರು 1971, 1971ರಲ್ಲಿ ಮತ್ತೊಂದು ನಾಟಕ ಟಿಂಗರ ಬುಡ್ಡಣ್ಣ ಅಂತಕ್ಕಂಥದ್ದು. ಇನ್ನು ಗೋಕರ್ಣದ ಗೌಡಸಾನಿ ಅಂತಕ್ಕಂಥದ್ದು 1974. ಇನ್ನು ಇವರು ಇದಿಷ್ಟೇ ಅಲ್ಲದೆ ಬೀದಿ ನಾಟಕಗಳ ಮೂಲಕ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಪ್ರಯತ್ನ, ಇದರಲ್ಲಿ ಪ್ರಮುಖವಾಗಿ ಹಲವಾರು ನಾಟಕಗಳನ್ನ ಮಾಡೋದ್ರ ಮೂಲಕ ಜನರಿಗೆ ಅರಿವು ಮೂಡಿಸಬೇಕು. ಸಾಮಾಜಿಕ ಹೋರಾಟದಲ್ಲಿ ಈ ಬೀದಿ ನಾಟಕದ ತತ್ವ ಏನು, ಹಾಗೆ ನಾಟಕ ಕ್ಷೇತ್ರ ಹೇಗಿದೆ ಅಂತಕ್ಕಂಥದ್ದನ್ನ ತೋರಿಸೋದಕ್ಕೋಸ್ಕರ ಇವರು ತಮ್ಮದೇ ಆದ ಹೊಸ ಹೊಸ ಶೈಲಿಗಳ ಮೂಲಕ ಬೀದಿ ನಾಟಕಕ್ಕೆ ಪ್ರೋತ್ಸಾಹ ನೀಡಿದ್ದನ್ನು ಗಮನಿಸ್ತೇವೆ. ಅವುಗಳಲ್ಲಿ ಪ್ರಮುಖವಾಗಿ
ನಳಕವಿಯ ಮಸ್ತಾಭಿಷೇಕ 1979. ಈ ರೀತಿಯ ಹಲವಾರು ನಾಟಕಗಳನ್ನು, ಬೀದಿ ನಾಟಕಗಳನ್ನು ರಚನೆ ಮಾಡೋದರ ಮೂಲಕ ಮಾನವರಿಗೆ ಸಾಮಾಜಿಕವಾಗಿ ನಡೀತಾ ಇರತಕ್ಕಂತಹ ಚಟುವಟಿಕೆಗಳನ್ನು ಅರ್ಥ ಮಾಡಿಸ್ಬೇಕು, ಹಾಗೆ ಸಾಮಾಜಿಕ ಸನ್ನಿವೇಶ ಹೇಗಿದೆ ಅಂತಕ್ಕಂಥದ್ದನ್ನು ತಿಳಿಸುವಂಥ ಪ್ರಯತ್ನ ಚಂಪಾ ಅವರದಾಗಿತ್ತು. ಇನ್ನು ಪ್ರಮುಖವಾಗಿ ಧಾರವಾಡದಲ್ಲಿ ಗೋಕಾಕ್ ಚಳುವಳಿಯನ್ನ ಪ್ರಾರಂಭ ಮಾಡೋದ್ರ ಮೂಲಕ, ಗೋಕಾಕ್ ಚಳುವಳಿಯ ನೇತೃತ್ವವನ್ನು ವಹಿಸೋದ್ರ ಮೂಲಕ ಇವರು ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ಹೊಸ ಚರಿತ್ರೆಯನ್ನು ಸೃಷ್ಟಿಸಿದ್ದಾರೆ. ಇನ್ನು ಇವರು ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಕನ್ನಡವನ್ನ ಉಳಿಸಿ ಅಂತ ಹೇಳಿಲ್ಲ, ಬದಲಾಗಿ ಕನ್ನಡವನ್ನ ಕಡ್ಡಾಯಗೊಳಿಸಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಯಾವುದೇ ಭಾಷೆ ಇದ್ರೂ ಕೂಡ ಅಲ್ಲಿ ಒಂದು ಕನ್ನಡಕ್ಕೆ ಒಂದು ಸ್ಥಾನ ಇರಬೇಕು ಅಂತಕ್ಕಂಥದ್ದು ಇವರ ಅಭಿಲಾಷೆಯಾಗಿತ್ತು. ಇನ್ನು 2019ರಲ್ಲಿ ಕಡ್ಡಾಯವಾಗಿ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡವನ್ನ ಕಲಿಸಬೇಕು ಅಂತಕ್ಕಂತಹ ಇವರ ಆಗ್ರಹವನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸಬಹುದು. ನೋಡಿ ಸ್ನೇಹಿತರೆ, ಇಂತಹವರು ನಮಗೆ ಪ್ರೇರಣೆ ಆಗ್ಬೇಕು. ಯಾಕಪ್ಪ ಅಂದ್ರೆ ನಾವು ನವೆಂಬರ್ ಬಂದ್ರೆ ಮಾತ್ರ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ, ಆದ್ರೆ ಕನ್ನಡವನ್ನ ಎಷ್ಟು ಜನ ಮಾತನಾಡ್ತಾ ಇದ್ದಾರೆ, ಹಾಗೆ ಕನ್ನಡದಲ್ಲಿ ಎಷ್ಟು ಜನ ತಮ್ಮ ಶಿಕ್ಷಣವನ್ನು ಪಡಿತಾರೆ, ಹಾಗೆ ಕನ್ನಡದ ಬಗ್ಗೆ ಎಷ್ಟು ಜನಕ್ಕೆ ಅಭಿಮಾನ ಇದೆ, ಕನ್ನಡದ ಬಗ್ಗೆ ತಾತ್ಸಾರವಾಗಿ ಯಾರು ಮಾತನಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ಕೂಡ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು. ನಮ್ಮನ್ನ ನಾವು ಗುರುತಿಸ್ಕೋಬೇಕು. ಹಾಗೆ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಕನ್ನಡ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಸಾಹಿತ್ಯವನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಪ್ರಮುಖವಾಗಿ ಅವರು ನಂಬಿದ್ದೇನಪ್ಪ ಅಂದ್ರೆ ಕೇವಲ ಹೋರಾಟ ಅಂದ್ರೆ ಅದು ಸಾಹಿತ್ಯವನ್ನು ಮೀರಿದ್ದು ಅಂತಕ್ಕಂಥದ್ದು ಇವರ ಪ್ರಮುಖ ನಿಲುವಾಗಿತ್ತು. ಇವರು ರೈತ ಚಳವಳಿ ಇರಬಹುದು, ಸಾಕಷ್ಟು ರಾಜಕೀಯ ಪ್ರೇರಿತ ಒಂದಿಷ್ಟು ಒಳ್ಳೆಯ ಕಾರ್ಯಗಳಿಗೂ ಕೂಡ ಇವರು ಸ್ಫೂರ್ತಿಯಾದದ್ದನ್ನ ನಾವು ಪ್ರಮುಖವಾಗಿ ನೆನಪು ಮಾಡ್ಕೋಬಹುದು. ಇನ್ನು 2004ರಿಂದ 2008ರವರೆಗೂ ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದುಕೊಂಡು ಕನ್ನಡವನ್ನ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತನ್ನ ರಾಜ್ಯವ್ಯಾಪಿಯಾಗಿ ವಿಸ್ತರಿಸಬೇಕು ಅಂತಕ್ಕಂತಹ ಅಭಿಲಾಷೆ ಹೊಂದಿದ್ದಂತಹ ವ್ಯಕ್ತಿಯಾಗಿದ್ದದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇದಿಷ್ಟೇ ಅಲ್ಲದೆ 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯದ ಸರ್ವಾಧ್ಯಕ್ಷರಾಗಿ ಇವರು ಆಯ್ಕೆಯಾಗಿದ್ದರು. ಈ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದಂತಹ ವ್ಯಕ್ತಿ ಡಾಕ್ಟರ್ ಚಂಪಾ ಅವರು. ಇದು 2017ರಲ್ಲಿ ಮೈಸೂರಲ್ಲಿ ನಡೆದಿದ್ದನ್ನು ನಾವು ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯದ ಹಲವು ಪ್ರಾಧಿಕಾರಗಳಲ್ಲಿ ಕಾರ್ಯನಿರ್ವಹಿಸುವುದರ ಮೂಲಕ ಕನ್ನಡವನ್ನ ಒಂದು ನೀತಿಯಾಗಿ, ಭಾಷಾ ನೀತಿಯನ್ನು ರೂಪಿಸಬೇಕು, ಹಾಗೆ ಕನ್ನಡ ಆಡಳಿತ ಭಾಷೆ ಆಗಬೇಕು, ಕನ್ನಡದಲ್ಲಿ ಪ್ರತಿಯೊಬ್ಬರು ಕೂಡ ಕರ್ನಾಟಕದಲ್ಲಿ ಕನ್ನಡವನ್ನು ಮಾತನಾಡಬೇಕು, ಹಾಗೆ ಕನ್ನಡದ ಮೇಲಿನ ಪ್ರೀತಿಯನ್ನ ಬೆಳೆಸ್ಕೋಬೇಕು ಅಂತಕ್ಕಂಥದ್ದನ್ನ ಇವರು ಪ್ರಮುಖವಾಗಿ ಪದೇ ಪದೇ ಒತ್ತಿ ಹೇಳೋದಕ್ಕೆ ಪ್ರಾರಂಭ ಮಾಡಿದರು. ಇನ್ನು ಪ್ರಮುಖ ಪ್ರಶಸ್ತಿಗಳಲ್ಲಿ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ 1989ರಲ್ಲಿ ಸಿಗುತ್ತೆ. ಇನ್ನು ಪಂಪ ಪ್ರಶಸ್ತಿ 2009ರಲ್ಲಿ ಸಿಗುತ್ತೆ. ಅಲ್ಲದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಹಾಗೆ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, KV ಶಂಕರೇಗೌಡ ಪ್ರಶಸ್ತಿ ಮತ್ತಿತರ ಹಲವು ಪ್ರಶಸ್ತಿಗಳು ಇವರ ಮುಡಿಗೇರಿದ್ದನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಈ ಮೂಲಕ ಕೊನೆಯದಾಗಿ ಹೇಳಬೇಕು ಅಂದ್ರೆ ನಮ್ಮ ಚಂಪಾ ಅವರು ತಮ್ಮದೇ ಆದಂತಹ ಹೊಸ ಚರಿತ್ರೆಯನ್ನ ಸೃಷ್ಟಿಸಿದ್ದಾರೆ. ಇವರು ಕವಿಯಾಗಿರದೆ ಸಾಮಾಜಿಕ ಸಂಗತಿಗಳು, ಹಾಗೆ ಹೋರಾಟಗಳು, ಕ್ರಾಂತಿಕಾರಿ ನಡವಳಿಕೆಗಳು ಇವೆಲ್ಲವನ್ನು ಕೂಡ ಇವರ ಒಂದು ಸಾಹಿತ್ಯದಲ್ಲಿ ಹಾಗೆ ಇವರ ಜೀವಮಾನದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದನ್ನ ಪ್ರಮುಖವಾಗಿ ಗುರುತಿಸ್ತೇವೆ. ಸೊ ಇದುವರೆಗೆ ಸಂಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯನ್ನು ಹೊತ್ತು ತರ್ತೀವಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ
ನಮ್ಗೆ ಮೋಟಿವೇಶನ್ ಆಗುತ್ತೆ, ದಿನಾ ವಿಡಿಯೋ ಮಾಡಬೇಕು ಅಂತಕ್ಕಂತಹ ಅಭಿಲಾಷೆ ಮೂಡುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಬಹುದು. ಹಾಗೆ ನಿಮ್ಮ ಸಲಹೆಗಳಿದ್ದರೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾ, ನೀವು ಕೂಡ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಅಭಿಲಾಷೆ ಹೊಂದಿದ್ರೆ ನಮ್ಮನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.